ರಾಜ್ಯಾದ್ಯಂತ ದರ್ಶನ್ ಡೆವಿಲ್ ಅಬ್ಬರ ಜೋರಾಗಿದೆ. ಫಸ್ಟ್ ಡೇ ಫಸ್ಟ್ ಶೋವನ್ನ ನೋಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಫ್ಯಾನ್ಸ್. ಡಬಲ್ ರೋಲ್ ನಲ್ಲಿ ದಾಸನ ಖದರ್ ಸೂಪರ್ ಆಗಿದೆ. ಎಲ್ಲೆಡೆ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಪ್ರದರ್ಶನವನ್ನ ಕೂಡ ಕಂಡಿದೆ. ಫ್ಯಾನ್ಸ್ ಜೊತೆ ಫಿಲ್ಮ್ ಅನ್ನ ನೋಡಿದ್ದಾರೆ. ಬಾಸ್ ಪತ್ನಿ ಒಂದ್ ಕಡೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ನರ್ತಕಿ ಥಿಯೇಟರ್ ನಲ್ಲಿ ಫಸ್ಟ್ ಶೋವನ್ನ ನೋಡಿದ್ದಾರೆ. ವಿಜಯಲಕ್ಷ್ಮಿ ಪುತ್ರ ವಿನೇಶ್ ಜೊತೆ ಹೋಗಿ ಸಿನಿಮಾವನ್ನ ನೋಡಿದ್ದಾರೆ ವಿಜಯಲಕ್ಷ್ಮಿ. ಡೆವಿಲ್ ನೋಡಿ ದರ್ಶನ್ಗೆ ಜೈ ಅಂತ ಹೇಳಿ ಅಭಿಮಾನಿಗಳು ಘೋಷವನ್ನ ಕೂಗ್ತಾ ಇದ್ದಾರೆ. ರಾಜ್ಯಾದ್ಯಂತ ಡೆವಿಲ್ಗೆ ಅಭಿಮಾನಿಗಳು ಬಹುಪರಾಗ್ ಅಂದಿದ್ದಾರೆ. ನೋಡಿ, ಈ ಮಟ್ಟಿಗಿನ ಕ್ರೇಜ್, ಈ ಮಟ್ಟಿಗಿನ ಅಭಿಮಾನಿಗಳು ಈ ರೀತಿಯಾಗಿ ಹಬ್ಬ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ದರ್ಶನ್ ಫ್ಯಾನ್ಸ್ಗಳು. ಇಷ್ಟರ ಮಟ್ಟಿಗೆ ಕ್ರೇಜ್ ಅಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲು ಪಾಲಾಗಿದ್ರು ಕೂಡ ಅವರ ಸಿನಿಮಾವನ್ನ ಹಬ್ಬದ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಒಂಥರ ದೀಪಾವಳಿ ಹಬ್ಬದ ರೀತಿಯಾಗಿ ಕ್ರೇಜ್ ಅನ್ನ ಹುಟ್ಟು ಹಾಕಿದೆ. ಸೂಪರ್ ಆಕ್ಟ್, ನೆಕ್ಸ್ಟ್ ಲೆವೆಲ್ ಐತೆ, ಮಸ್ತ್ ಆಗೈತೆ ಬಾಸ್. ಬಾಸ್ ನಿಮ್ ಬಗ್ಗೆ ಯಾರೇನೇ ಮಾತಾಡ್ಲಿ, ಯಾರೇನೇ ಅನ್ಲಿ, ಏನೇ ಮಾತಾಡ್ಲಿ, ಮೂವಿ ಅಂತ ಚೆನ್ನಾಗಿದೆ ಸರ್. ಚೆನ್ನಾಗಿ ನೋಡ್ಬೋದು. ತುಂಬಾ ಮೋಸ ಅಂತ ಏನಿಲ್ಲ, ಚೆನ್ನಾಗಿದೆ. ದರ್ಶನ್ ಪಕ್ಕ ಚೆನ್ನಾಗೈತೆ, ಚೆನ್ನಾಗೈತೆ. ಡಬಲ್ ಆಕ್ಟಿಂಗ್ ಸೂಪರ್ ಆಗೈತೆ. ಫಿಲಮ್ ಅಂತೂ ಸಗದಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಹುಲಿ ಕಾರ್ತಿಕ್ ಅವ್ರದ್ದು ಆಕ್ಟಿಂಗ್ ಸೂಪರ್ ಆಗೈತೆ, ಬಂದ್ ನೋಡ್ರಿ. ಹುಲಿ ಕಾರ್ತಿಕ್ ಅವ್ರದ್ದು ಆಕ್ಟಿಂಗ್ ಮಸ್ತ್ ಆಗಿದೆ ಬ್ರೋ. ಜೈ ಡಿ ಬಾಸ್. ಹಳೆ ಟೈರ್ ಅಲ್ಲ, ಬುಲ್ಡ್ ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ. ನಮ್ಮ ಬಾಸ್ ಇಂದ ಎನಿ ಟೈಮ್ ಪೂರ್ತಿ ಅವರು ಜೀವನ ಪರ್ಯಂತ ಇರೋವರೆಗೆ ಇರುತ್ತೇವೆ. ಮತ್ತೆ ನಾವು ರಾಯಚೂರಿಂದ ಬಂದಿರೋದು ಫಿಲ್ಮ್ ನೋಡಕ್ಕೆ. ನಮ್ಮ ಬಾಸ್ ಯಾವಾಗ್ಲೂ ಕಿಂಗ್ ಮೇಕರ್, ಕಿಂಗ್ ಆಗೇ ಇರ್ತಾರೆ ಯಾವತ್ತು. ಸರ್ ನಾವು ಕೇರಳದಿಂದ ಬಂದಿದ್ದೀವಿ, ಅವ್ರಿಗೆ ನೋಡ್ಬೇಕಂತಾನೆ ಅಷ್ಟು ದೂರಿಂದಾನೇ ಬಂದಿವಿ. ನಾವು ಕೇರಳದಿಂದ ಕೆಲಸ ಮಾಡ್ತಿದ್ವಿ. ನಾವು ಬಾಸಿನ ಮೂವಿ ನೋಡ್ಲೇಬೇಕಂತ ಹೇಳಿ ಸೀದಾ ಕೇರಳದಿಂದ ನಿನ್ನೆ ರಾತ್ರಿ ಟ್ರೈನಲ್ಲಿ ಬಂದಿದ್ದೀವಿ. ಬಾಸಿನ ಮೂವಿ ನೋಡ್ತೀವಿ. ಬಾಸ್ ಒಂದೊಂದು ಶೇಡ್ ಅಲ್ಲೂ ಒಂದೊಂದ್ ತರ ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ದಾರೆ. ಮತ್ತೆ ಫಸ್ಟ್ ಸೀನ್ ಅಲ್ಲಿ ಅವರು ಎಮೋಷನಲ್ ಆಗಿ ತುಂಬಾ ಅಳುವಂತು. ಅವ್ರು ತುಂಬಾ ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯ ತುಂಬಾ ಇರ್ಬೇಕು ಅವ್ರಿಗೆ. ಅವ್ರು ಚೆನ್ನಾಗಿರ್ಲಿ, ಮುಂದೆ ಜೀವನದಲ್ಲಿ ಬದಲಾವಣೆಗಳಾಗ್ತವೆ, ಅದು ಅವ್ರ ಲೈಫಲ್ಲಿ ಒಳ್ಳೆ ತರ ಆಗ್ಲಿ ಅನ್ನೋದು ನಮ್ಮ ಆರೈಕೆ. ತುಂಬಾ ಚೆನ್ನಾಗಿ ಸರ್, 2 ವರ್ಷದ ಮೇಲೆ ನೋಡಿದ್ಮೇಲೆ ನಮ್ಗೆ ತುಂಬಾ ಅಳು ಬರಂಗ ಆಗ್ಬಿಡ್ತು. ಬಾಸ್ ತುಂಬಾ ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯ ದೇವ್ರು ಚೆನ್ನಾಗಿ ಕೊಡ್ಬೇಕು. ಬಾಸ್ ಮೂವಿ ಸೂಪರ್ ಆಗಿದೆ. ಟ್ವಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ ಬಾಸ್ ಮೂವಿ ಅಂದ್ಮೇಲೆ ಅದನ್ನ ಮಾತಾಡಂಗಿಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನಮ್ ಡಿಫ್ರೆಂಟ್ ಆಗಿ ನೋಡ್ತಿದ್ವಿ ಡಿ ಬಾಸ್ ನ. ತುಂಬಾ ಖುಷಿ ಆಯ್ತು ಇವಾಗ. ತುಂಬಾ ಅವ್ರೆಲ್ಲ ಇದ್ರು ನಾವ್ ಯಾವತ್ತಿದ್ರು ಅವ್ರ ಜೊತೆಗಿದ್ದೇ ಇರ್ತೀವಿ ಅಂತ ಹೇಳೋದಕ್ಕಿದ್ದೇನೆ. ಗ್ರೇಟ್ ಕಮ್ ಬ್ಯಾಕ್ ಅಂತಾನೆ. ಡೆವಿಲ್ ಸಿನಿಮಾದ ರಿವ್ಯೂ ಮಾಡೋ ಹಾಗಿಲ್ಲ, ಸಿನಿಮಾ ಹೇಗಿದೆ ಅಂತ ಹೇಳಿ ರೇಟಿಂಗ್ ಅನ್ನು ಕೂಡ ಕೊಡೋ ಹಾಗಿಲ್ಲ. ಬುಕ್ ಮೈ ಶೋ ಆಪ್ ನಲ್ಲಿ ರಿವ್ಯೂ ರೇಟಿಂಗ್ಗೆ ಅವಕಾಶ ಇಲ್ಲ. ಕೋರ್ಟ್ನಿಂದ ಆದೇಶ ತಂದಿದೆ ಚಿತ್ರತಂಡ. ಕೊಲೆ ಆರೋಪ ಹೊತ್ತು ದರ್ಶನ್ ಜೈಲಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕೆಟ್ಟದಾಗಿ ಕೆಲವರು ಆಗದೇ ಇರೋರು ಕಮೆಂಟ್ಸ್ ಮಾಡ್ತಾರೆ. ಸೊ ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಚಿತ್ರತಂಡ ಅಲರ್ಟ್ ಆಗಿದೆ. ಆದುದರಿಂದ ಕೋರ್ಟ್ನಿಂದ ಸ್ಟೇ ತಂದಿದೆ ಸಿನಿಮಾ ತಂಡ.